ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ದೋಸ್ತಿ ಮುಂದೆ ತಂಡ ಹೊಡೆದರ ಯಡಿಯೂರಪ್ಪ ಬಹುತೇಕ ವಿಫಲವಾಯಿತ ಆಪರೇಷನ್ ಕಮಲ. ಆಪರೇಷನ್ ಆಡಿಯೋ ಬಾಂಬ್ನಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆ. ಮುಂಬೈನಲ್ಲಿ ಅತೃಪ್ತರ ಜೊತೆಗಿದ್ದ ವಿಜಯೇಂದ್ರ ಇದೀಗ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಬೆಂಗಳೂರಿಗೆ ಬಿಎಸ್ವೈ ಪುತ್ರ ವಿಜಯೇಂದ್ರ ಬಂದಿಳಿದಿದ್ದಾರೆ. ಮುಂಬೈ ಹೋಟೆಲ್ನಲ್ಲಿ ಅತೃಪ್ತರ ಜೊತೆ ವಿಜಯೇಂದ್ರ ಇದ್ರು. ಸದ್ಯಕ್ಕೆ ಕಾದು ನೋಡುವಂತಹ ತಂತ್ರಕ್ಕೆ ಬಿಜೆಪಿ ಮೊರೆ ಹೋಗಿದೆ. ಆಪರೇಷನ್ ಕಮಲ ಈ ಬಾರಿಯೂ ಕೂಡ ವಿಫಲವಾಯಿತಾ? ಆಪರೇಷನ್ ಆಡಿಯೋ ಬಾಂಬ್ನಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗಿರುವಂಥದ್ದು. ಇನ್ನು ಈ ಬಗ್ಗೆ ವರಿಷ್ಠರ ಕೆಂಗಣಿಗೂ ಕೂಡ ಬಿಎಸ್ವೈ ಗುರಿಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗಿತ್ತು. ಹಾಗಾಗಿ ಬಿಎಸ್ವೈ ಸದ್ಯ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ. ಆಪರೇಷನ್ ಕಮಲದ ರೂವಾರಿಯನ್ನ ವಹಿಸಿಕೊಂಡು ಅತೃಪ್ತ ಶಾಸಕರ ಜೊತೆ ಮುಂಬೈನಲ್ಲಿ ಇದ್ದಂತ ಬಿಎಸ್ವೈ ಪುತ್ರ ವಿಜಯೇಂದ್ರ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ದೋಸ್ತಿ ಮುಂದೆ ಯಡಿಯೂರಪ್ಪ ತಂಡ ಹೊಡೆದಿದ್ದಾರೆ. ಸಾಕಷ್ಟು ಬಾರಿ ಯಡಿಯೂರಪ್ಪ ಆಪರೇಷನ್ ಕಮಲಕ್ಕೆ ಕೈ ಹಾಕ್ತಂತ ಸಂದರ್ಭದಲ್ಲಿ ಇಲ್ಲಿಯವರೆಗೂ ಈ ಕ್ಷಣದವರೆಗೂ ದೋಸ್ತಿಗಳೇ ಮೇಲುಗೈಯನ್ನ ಸಾಧಿಸ್ತಾ ಬರ್ತಾ ಇದ್ದಾರೆ. ಈ ಬಾರಿಯೂ ಕೂಡ ಆಪರೇಷನ್ ಕಮಲದಲ್ಲಿ ಎಲ್ಲೋ ಒಂದ್ ಕಡೆ ಸಕ್ಸಸ್ ಅನ್ನ ಕಾಣ್ತಾ ಇದ್ದಾರೆ. ಒಂದಷ್ಟು ಜನ ಶಾಸಕರು ಅವರ ಸಂಪರ್ಕದಲ್ಲಿದ್ದಾರೆ. ಅವರನ್ನ ಭದ್ರಪಡಿಸಿಕೊಳ್ಳುವಲ್ಲಿ ಬಿಜೆಪಿ ಕೂಡ ಯಶಸ್ವಿ ಆಗ್ತಾ ಇದೆ ಅಂತ ಹೇಳ್ತಾ ಇರುವಂತ ಸಂದರ್ಭದಲ್ಲಿಯೇ ದೋಸ್ತಿಗಳು ರಿಲೀಸ್ ಮಾಡಿದಂತ ಆಪರೇಷನ್ ಕಮಲದ ಒಂದು ಆಡಿಯೋ ಏನಿತ್ತು, ಇದು ಒಂದ್ ರೀತಿ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತಹ ಒಂದು ವಿಚಾರ ಅನ್ನುವಂಥದ್ದು ಬಿಜೆಪಿ ಅವರ ಗಮನಕ್ಕೂ ಬಂದಿದೆ. ಹಾಗಾಗಿ ಇದೆಲ್ಲವನ್ನ ಅಂದ್ರೆ ಆಪರೇಷನ್ ಕಮಲದ ಪ್ರಯತ್ನವನ್ನ ಸದ್ಯಕ್ಕೆ ನಿಲ್ಲಿಸುವಂತಹ ಒಂದು ತೀರ್ಮಾನಕ್ಕೆ ಬಂದಂತೆ ಕಾಣ್ತಾ ಇದೆ. ಹಾಗಾಗಿ ಅತೃಪ್ತರ ಜೊತೆ ಇದ್ದಂತಹ ಬಿಎಸ್ವೈ ಅವರ ಪುತ್ರ ವಿಜಯೇಂದ್ರ ಇದೀಗ ಮುಂಬೈನಿಂದ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ನಿನ್ನೆ ಏನು ಆಪರೇಷನ್ ಕಮಲ ಕುರಿತಾದಂತಹ ಒಂದು ಆಡಿಯೋ ರಿಲೀಸ್ ಆಗಿತ್ತು, ಇದು ಸಾಕಷ್ಟು ಪಕ್ಷಕ್ಕೆ ಮುಜುಗರವನ್ನ ಉಂಟು ಮಾಡುವಂತಹ ಒಂದು ವಿಚಾರವಾಗಿತ್ತು ಮತ್ತು ಈ ನಿಟ್ಟಿನಲ್ಲಿ ಪಕ್ಷಕ್ಕೆ ಇದು ಸಾಕಷ್ಟು ಡ್ಯಾಮೇಜ್ ಅನ್ನ ತಂದುಕೊಡುವಂತ ವಿಚಾರ ಕೂಡ ಆಗಿತ್ತು. ಹಾಗಾಗಿ ಸದ್ಯ ಕಾದು ನೋಡುವ ತಂತ್ರಕ್ಕೆ ಬಿಜೆಪಿ ಮುಂದಾಗಿದೆ. ಆಪರೇಷನ್ ಕಮಲದ ವಿಚಾರವಾಗಿ ಸಾಕಷ್ಟು ಊಹಾಪೋಹಗಳು ಹರಿದಾಡ್ತಾನೆ ಇತ್ತು. ಅದರಲ್ಲೂ ಪ್ರಮುಖವಾಗಿ ಒಂದಷ್ಟು ಅತೃಪ್ತ ಶಾಸಕರು ಮುಂಬೈನಲ್ಲಿದ್ದಾರೆ, ವಿಜಯೇಂದ್ರ ಅವರ ಜೊತೆ ಇದ್ದಾರೆ ಅನ್ನುವಂಥ ವಿಚಾರಗಳಿಗೆ ಪುಷ್ಟಿ ನೀಡುವಂಥ ಆಡಿಯೋವನ್ನ ದೋಸ್ತಿಗಳು ರಿಲೀಸ್ ಮಾಡಿದ್ದಂಥದ್ದು. ಸೊ ಇದು ಆಪರೇಷನ್ ಕಮಲ ನಡೀತಿದೆ, ನೇರವಾಗಿ ಬಿಎಸ್ವೈ ಅವರೇ ಅಖಾಡಕ್ಕಿಳಿದು ಆಪರೇಷನ್ ಕಮಲವನ್ನ ನಡೆಸ್ತಿದ್ದಾರೆ ಅನ್ನುವಂಥ ಒಂದು ವಿಚಾರ ಏನಿದೆ, ಇದು ಸಾಕಷ್ಟು ಪಕ್ಷಕ್ಕೆ ಡ್ಯಾಮೇಜ್ ಅನ್ನ ಉಂಟು ಮಾಡುವಂತಹ ಒಂದು ವಿಚಾರ. ಹಾಗಾಗಿ ದೋಸ್ತಿಗಳ ಮುಂದೆ ಯಡಿಯೂರಪ್ಪ ತಂಡ ಹೊಡೆದ್ರ, ತಮ್ಮ ಆಪರೇಷನ್ ಕಮಲದ ಒಂದು ಅವಿರತ ಪ್ರಯತ್ನ ಏನಿತ್ತು ಅದನ್ನ ನಿಲ್ಲಿಸಿದ್ರ ಅನ್ನುವಂಥ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಅದರ ಜೊತೆಗೆ ಅದಕ್ಕೆ ಪುಷ್ಟಿ ನೀಡುವಂತೆ ಯಡಿಯೂರಪ್ಪ ಅವರ ಪುತ್ರ ವಿಜಯೇಂದ್ರ ಏನು ಮುಂಬೈನಲ್ಲಿದ್ರು, ಅತೃಪ್ತರ ಜೊತೆ ಇದ್ರು ಅಂತ ಹೇಳಲಾಗ್ತಾ ಇತ್ತು, ಅವರು ಕೂಡ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಈ ಮೂಲಕ ಯಡಿಯೂರಪ್ಪ ದೋಸ್ತಿಗಳ ಮುಂದೆ ತಂಡ ಹೊಡೆದಿದ್ದಾರೆ. ಈ ಹಿಂದೆ ಕೂಡ ಅತೃಪ್ತರನ್ನ ಒಟ್ಟುಗೂಡಿಸಿ ಸರ್ಕಾರ ಬೀಳಿಸುವಂತಹ ಒಂದು ಪ್ರಯತ್ನದಲ್ಲಿ ನಿರತವಾಗಿ ವಿಫಲವಾಗ್ತಾ ಬರ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಇನ್ನೇನು ಆಗೇ ಹೋಯ್ತು, ಆಪರೇಷನ್ ಕಮಲ ನಡೆದೇ ಹೋಯ್ತು, ಶಾಸಕರು ಬಿಜೆಪಿಗೆ ಸೇರೇ ಬಿಟ್ರು, ದೋಸ್ತಿಗಳ ಸರ್ಕಾರ ಉರುಳು ಹೋಯ್ತು ಅಂದ್ಕೊಂತಿರುವಂತಹ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ದೋಸ್ತಿಗಳು ಬಲಿಷ್ಠರಾಗಿ ಸರ್ಕಾರವನ್ನ ಕಾಪಾಡಿಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರೆ. ಆಪರೇಷನ್ ಕಮಲವನ್ನ ವಿಫಲವಾಗುತ್ತೆ. ಯಡಿಯೂರಪ್ಪನವರಿಗೆ ಅದು ಹಿನ್ನಡೆ ಆಗ್ತಾನೆ ಬರ್ತಾ ಇದೆ. ಈ ಬಾರಿ ಕೂಡ ಅತೃಪ್ತರು ಜೊತೆಗಿದ್ದಾರೆ, ಸರ್ಕಾರ ಬಿದ್ದು ಹೋಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದಂಥ ಬಿಜೆಪಿಗೆ ನಿನ್ನೆ ಒಂದು ದೊಡ್ಡ ಶಾಕ್ ಎದುರಾಯಿತು ಅಂತಾನೆ ಹೇಳಬಹುದಾಗಿದೆ. ಈ ಒಂದು ಆಡಿಯೋ ಏನಿದೆ ಇದು ಸಾಕಷ್ಟು ಡ್ಯಾಮೇಜ್ ಅನ್ನ ಪಕ್ಷಕ್ಕೆ ಮಾಡ್ತಾ ಇದೆ ಅನ್ನುವಂಥ ಒಂದು ಆತಂಕ ಮುಖಂಡರಲ್ಲಿ ಕೂಡ ಕಾಡ್ತಾ ಇರುವಂಥದ್ದು. ಹಾಗಾಗಿ ಈ ಬಾರಿಯ ಆಪರೇಷನ್ ಕಮಲ ಕೂಡ ವಿಫಲವಾಯಿತಾ ಅನ್ನುವಂಥ ಪ್ರಶ್ನೆ ಉದ್ಭವವಾಗ್ತಾ ಇದೆ. ಮತ್ತೊಂದು ಕಡೆ ಬಿಎಸ್ವೈ ಅವರ ಪುತ್ರ ವಿಜಯೇಂದ್ರ ಅತೃಪ್ತರ ಶಾಸಕರೊಂದಿಗೆ ಮುಂಬೈನಲ್ಲಿದ್ದಾರೆ ಅಂತ ಏನು ಹೇಳಲಾಗ್ತಾ ಇತ್ತು, ಅವರು ಕೂಡ ಮುಂಬೈನಿಂದ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ.